ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ಮಂಗಳವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ಇನ್ನೂ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿಲ್ಲ. ಸೊ ನಿನ್ನೆ ಹೇಳಿದ್ನಲ್ಲ ಚಪಾತಿ ಮಾಡಿ ಅದು ಕರಿ ಮಾಡಿದ್ದೆ ಅಂತ. ಸೊ ಅವ್ರ ನಾಷ್ಟಕ್ಕೆ ಅದೇ ತಿಂತಿದ್ದಾರೆ. ಸೊ ಅವ್ರಿಗೆ ಮಧ್ಯಾಹ್ನಕ್ಕೆ ಬಾಕ್ಸ್ ಬಂದುಬಿಟ್ಟು ಅವರೆಕಾಳಿದೆ, ಅವರೆಕಾಳು ಹುಳಿ ಮಾಡೋಣ ಅಂದ್ಕೊತಿದ್ದೀನಿ. ಬನ್ನಿ ಅವರೆಕಾಳು ಹುಳಿ ಮಾಡೋಣ. ಮತ್ತು ಹಾಗೆ ಇನ್ನೊಂದು ವಿಷಯ ಏನು ಅಂದರೆ, ಟೈಲರಿಂಗ್ ಕ್ಲಾಸ್ ಇದೆ, ಬಟ್ ನೆನ್ನೆನೂ ಇತ್ತು. ನೆನ್ನೆ ಬರ್ತಿಲ್ಲ, ಏನೋ ಮೀಟಿಂಗ್ ಇದೆ ಅಂತ ಮೆಸೇಜ್ ಹಾಕಿದ್ರು. ಸೊ ತುಂಬ ಸತಿ ಹಿಂಗೆ ಮಾಡ್ತಿದ್ದಾರೆ ಅವರು, ಯಾಕೆ ಅಂತ ಗೊತ್ತಿಲ್ಲ. ಸೊ ಒಂದು ಕಡೆ ಅನ್ನಿಸ್ತಾ ಇದೆ ಬಿಟ್ಬೇಡ, ಸುಮ್ಮನೆ ಹೋಗೋದು ಬೇಡ ಅಂತ. ಹೋದ್ರೂ ಅವ್ರು ಏನು ಹೇಳ್ಕೊಡ್ತಿಲ್ಲ. ಹಿಂಗೆ ಅಂದರೆ ವಿಡಿಯೋ ಕಲಿಸ್ತಾರೆ, ಅದನ್ನು ನೋಡಿಕೊಂಡೇ ಹಾಕಬೇಕು. ಅದ್ರ ಬದಲು ಮನೇಲೇ ನಾವು ಇದ್ಕೊಂಡು ಮನೇಲೇ ವಿಡಿಯೋ ನೋಡ್ಕೊಂಡು ಹಾಕ್ಬೋದಲ್ವಾ ಅಂತ. ಸೊ ಹಾಗಾಗಿ ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಿಲ್ಲ ನಾನು. ಸೊ ನೋಡೋಣ ಫ್ರೆಂಡ್ಸ್, ಇನ್ನೂ ನಮ್ಮ ಮನೆಯವ್ರ ಹತ್ರ ಕೇಳಿಲ್ಲ, ಅವ್ರು ಏನಂತಾರೋ. ಒಂದು ಸತಿ ಅವ್ರ ಹತ್ರ ಮಾತಾಡಿ ಆಮೇಲೆ ಕನ್ಫರ್ಮ್ ಮಾಡ್ತೀನಿ. ಸೊ ಇವತ್ತು ಕೂಡ ಹಾಗೆ ಮಾಡಿದ್ರು, ಟೈಲರಿಂಗ್ ಕ್ಲಾಸ್ ಇದೆ ಅಂತ ಹೇಳಿದ್ದಾರೆ. ಇದೆ ಅಂತ ಇನ್ನೂ ಹೇಳಿದ್ದಾರೆ. ಇವತ್ತು ಹೋಗಿ ನೋಡಬೇಕು ಏನು ಮಾಡ್ತಾರೆ, ಇವತ್ತು ಬರ್ತಾರೋ ಇಲ್ಲವೋ ಅಂತ. ಸೊ ಬನ್ನಿ, ಫಸ್ಟ್ ನಮ್ಮ ಮನೆಯವರು ನಾಷ್ಟ ಮಾಡಿಕೊಡ್ಬೇಡ, ಆಮೇಲೆ 11 ಗಂಟೆಗೆ ಟೈಲರಿಂಗ್ ಕ್ಲಾಸ್ ಇದೆ. ಸೊ ಏನು ಮಾಡ್ತಾರೆ ನೋಡೋಣ. ಫ್ರೆಂಡ್ಸ್, ನೆನ್ನೆ ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ್ನಲ್ಲ, ಸೊ ಇವತ್ತು ಹಾಗೆ ಮಾಡ್ತಿದ್ದೀನಿ. ಸೊ ಇದು ಒಳ್ಳೆ ರೆಸಿಪಿ. ಬೆಳಗ್ಗೆನೇ ಕುಡಿದ್ರೆ ನಮ್ಮ ಮೈಂಡು ಫ್ರೆಶ್ ಆಗಿರುತ್ತೆ, ಆ್ಯಕ್ಟಿವ್ ಆಗಿರ್ತೀವಿ, ಪ್ಲಸ್ ಡಯಟ್ ಆದಂಗೂ ಆಗುತ್ತೆ. ಸೊ ಅದಕ್ಕೆ ಇವತ್ತು ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈಗ ಅವರೆಕಾಳು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಬದನೆಕಾಯಿ ಹಾಕ್ಕೊಂಡು ಒಂದು ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಆಲೂಗಡ್ಡೆನೂ ಹಾಕ್ಕೋಬೋದು, ನಾನು ಆಲೂಗಡ್ಡೆ ಹಾಕ್ಕೊತಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸ್ಕೊಳ್ಳೋದಕ್ಕೆ. ಆಮೇಲೆ 1 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ. ಇದಿಷ್ಟು ಬೇಯಿಸ್ಕೊಂಬರೋಣ. 2 ವಿಸಿಲ್ ಕೂಗಲಿ. ಹಾಗೆ ಒಂದು ಬಟ್ಲಲ್ಲಿ ಹುಣಸೆಹಣ್ಣು ನೆನೆಗೆ ಹಾಕ್ಕೊಂಡಿದ್ದೀನಿ. ಈಗ ಬೇಯಿಸ್ಕೊಂಡಿದ್ನಲ್ಲ ಆ ಟೊಮೆಟೊ ಮತ್ತು 1-2 ಕಾಳು ಹಾಕ್ಕೊಂಡಿದ್ದೀನಿ. ಕಾಳನ್ನು ಕೂಡ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸಾಂಬಾರು ಗಟ್ಟಿ ಬರುತ್ತೆ ಅಂತ ಅಷ್ಟೇ. ಇಲ್ಲ ಅಂದರೆ ಬೇರೆ ಟೊಮೆಟೊ ಕೂಡ ನೀವು ಸ್ಮ್ಯಾಶ್ ಮಾಡ್ಕೋಬೋದು. ಮತ್ತು ಇಲ್ಲಿ ಹುಣಸೆಹಣ್ಣು ರಸ ಇಸ್ಕಿಟ್ಕೊಂಡಿದ್ದೀನಿ. ಸೊ ಇದನ್ನು ಸ್ಮ್ಯಾಶ್ ಮಾಡಿ ಅದಕ್ಕೆ ಹಾಕ್ಕೊಂಡು ಕುದಿಸ್ಕೊಂಡು ಒಗ್ಗರಣೆ ಹಾಕೋದು. ಬನ್ನಿ, ಈಗ ಸಾಂಬಾರು ಕುದಿಯೋಕೆ ಇಟ್ಕೊಂಡು ಈಗ ಟೊಮೆಟೊ ಬೇಳೆ ಸ್ಮ್ಯಾಶ್ ಮಾಡ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಹಾಗೆ ಹುಣಸೆಹಣ್ಣು ರಸ ಕೂಡ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕುದೀಲಿ, ಅಷ್ಟು ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಹೆಸರುಕಾಳು ಮಸಾಲೆಗೆ ನಾನು ತೊಗೊಂಡಿರೋದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಕೊತ್ತಂಬರಿ, ಕರಿಬೇವು ಒಗ್ಗರಣೆಗೆ, ಟೊಮೆಟೊ, ತೆಂಗಿನಕಾಯಿ ತುರಿ, ಹಾಗೆ ಇಲ್ಲಿ ಚಕ್ಕೆ, ಲವಂಗ, ಸೋಂಪು ಮತ್ತು ಗಸಗಸೆ, ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು ಮತ್ತು ಹೆಸರುಕಾಳು ಇದಿಷ್ಟು ತೊಗೊಂಡಿದ್ದೀನಿ. ಬನ್ನಿ ಮಸಾಲೆ ಹೇಗೆ ರುಬ್ಕೊಳ್ಳೋದು ನೋಡೋಣ. ಈಗ ಹೆಸರುಕಾಳು ಮಸಾಲೆಗೆ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಸಾರಿ ಫ್ರೆಂಡ್ಸ್, ಇದು ಸಂಜೆ ಅಡುಗೆ ನಾನು ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ಅದು ಮಧ್ಯಾಹ್ನದಿಂದ ನಾನು ವಿಡಿಯೋ ಮಾಡಿದ್ದೆ, ಅದೆಲ್ಲೋ ಡಿಲೀಟ್ ಆಗಿದೆ. ಯಾಕಂದರೆ ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಿದೆ. ಸೊ ಹಾಗಾಗಿ ಕೆಲವೊಂದು ವೀಡಿಯೋಗಳು ಆಟೋಮೆಟಿಕಾಗಿ ಡಿಲೀಟ್ ಆಗ್ತಿದೆ. ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ. ಈಗ ಸೋಂಪು, ಗಸಗಸೆ, ಚಕ್ಕೆ, ಲವಂಗ ಇದಿಷ್ಟು ಹಾಕ್ಕೊಂಡು ಮತ್ತು ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಬಾರ್ದು, ಒಂದು ಅರ್ಧ ಭಾಗ ಅಷ್ಟು ಫ್ರೈ ಆಗಬೇಕಷ್ಟೆ. ಈಗ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಮತ್ತು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ಬೇಕು. ಅದನ್ನು ಹಾಕ್ಕೊಂಡು ಈಗ ರುಬ್ಕೊಬರೋಣ. ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಕರಿಬೇವು ಹಾಕ್ಕೊತಿದ್ದೀನಿ. ಕರಿಬೇವು ಹಾಕ್ಕೊಂಡು ಹೆಸರು ಕಾಳು ಹಾಕ್ಕೊತಿದ್ದೀನಿ. ನಿಮಗೆ ಬೇಕಂದರೆ ನೀವು ಆಲೂಗಡ್ಡೆ ಕೂಡ ಹಾಕ್ಕೋಬೋದು. ಕರಿಬೇವು ಆದಮೇಲೆ ಆಲೂಗಡ್ಡೆ ಹಾಕ್ಕೊಂಡು ಹೆಸರು ಕಾಳು ಹಾಕ್ಕೋಬೋದು. ಬಟ್ ನಾನು
ಏನೋ ಆಲೂಗಡ್ಡೆ ತಂದಿದ್ದೆ, ಅದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮರ್ತಿದ್ದೆ. ಸೊ ನಾನು ಆಮೇಲೆ ಆಲೂಗಡ್ಡೆ ಹಾಕ್ಕೊತೀನಿ. ಕಾಳು ಒಂದು ಸ್ವಲ್ಪ ಫ್ರೈ ಆಗಬೇಕು. ಕಾಳೇನು ನಾನು ನೆನೆಸ್ಕೊಂಡಿರಲಿಲ್ಲ, ನೆನ್ಸೋಕೆ ಆಗ್ತಿರ ಹಾಗೆ ಮಾಡ್ತಿರೋದು. ಈಗ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಮತ್ತು ಅರಿಶಿನ ಎರಡೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಮಸಾಲೆ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಒಂದು 2 ನಿಮಿಷ ಫ್ರೈ ಮಾಡ್ಕೊತೀನಿ. ಮಸಾಲೆ ಹಾಕೊಂಡ್ಮೇಲೆ ಕುದೀತಾ ಇದೆ. ಸೊ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿ ಬೇಯಿಸ್ಕೊಂಡು ಇನ್ನೊಂದು ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು 3-4 ವಿಸಿಲ್ ಕೂಗಿಸ್ಕೊಬರೋಣ. ನೋಡಿ ಫ್ರೆಂಡ್ಸ್, ಸಾಂಬಾರು ಇಷ್ಟು ಮಾತ್ರ ರೆಡಿಯಾಗಿದೆ. ನಿಮಗೆ ಬೇಕಂದರೆ ಇನ್ನೂ ತೆಳ್ಳಗೆ ಮಾಡ್ಕೋಬೋದು. ನನಗೆ ಸ್ವಲ್ಪ ಗಟ್ಟಿನೇ ಇರಲಿ ಅಂತ ನಾನು ಹೀಗೆ ಬಿಟ್ಕೊಂಡಿದ್ದೀನಿ. ಇದಂತೂ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಈಗ ಎಗ್ ರೈಸ್ ಮಾಡೋಣ ಅಂದ್ಕೊಂಡೆ. ಎಗ್ ರೈಸ್ಗೆ ನಾನು ತೊಗೊಂಡಿರೋದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, 2 ಮೊಟ್ಟೆ, ಕರಿಬೇವು ಮತ್ತು ಪೆಪ್ಪರ್. ಬನ್ನಿ ಹೇಗೆ ಮಾಡೋದು ನೋಡೋಣ. ಈಗ ಬಾಣಲಿ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಕರಿಬೇವು, ಹಸಿಮೆಣಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಫಸ್ಟೇ ಏನಕ್ಕೆ ಹಾಕ್ಕೊಂಡೆ ಅಂದರೆ ಅದು ಖಾರ ಬಿಡುತ್ತೆ ಅಂತ ಹಾಕ್ಕೊಂಡೆ. ಹಾಗೆ ಒಂದು ಸ್ವಲ್ಪ ಉಪ್ಪು, ಈರುಳ್ಳಿಗೆ ಬೇಯೋ ಅಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ತುಂಬ ಕೂಡ ಫ್ರೈ ಮಾಡ್ಕೊಳ್ಬಾರ್ದು, ಎಗ್ ಬುರ್ಜಿಗೆ ಚೆನ್ನಾಗಿರೋದಿಲ್ಲ. ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಮೊಟ್ಟೆ ಹಾಕ್ಕೊತೀನಿ. 2 ಮೊಟ್ಟೆ ಒಡೆದು ಹಾಕ್ಕೊತೀನಿ. ಮೊಟ್ಟೆ ಹಾಕ್ಕೊಂಡ್ಮೇಲಂತೂ ಕೈ ಬಿಡ್ದಿರ ತಿರ್ಸ್ಕೊಡ್ತಾ ಇರಬೇಕು. ಆಗ ಚೆನ್ನಾಗಿ ಅಂಟ್ಕೊಂಡಿರ, ಅಂದರೆ ಬಾಣಲಿಗೆ ಅಂಟ್ಕೊಂಡಿರ ಕರೆಕ್ಟಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಪೆಪ್ಪರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ ಒಂದು ಸ್ವಲ್ಪ ಬಾಣಲಿಗೆ ಅಂಟಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಹೆಸರು ಕಾಳು ಮಸಾಲೆ ಹಾಗೆ ಎಗ್ ಬುರ್ಜಿ 2 ಮಾಡಿದಾಗಿದೆ. ರೈಸ್ ಇನ್ನೂ ಮಾಡಿಲ್ಲ. ಸೊ ನಮ್ಮ ಮನೆಯವ್ರು ಈಗ ತಾನೇ ಕಾಲ್ ಮಾಡಿದರು, ರೆಡಿಯಾಗು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಬನ್ನಿ, ರೆಡಿ ಆಗಿದ್ದೀನಿ. ಈಗ ಫೋನ್ ಮಾಡಿಬಿಟ್ಟು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಅಂತ ನನಗಿನ್ನೂ ಏನೂ ಹೇಳಿಲ್ಲ. ರೆಡಿಯಾಗು ಬರ್ತೀನಿ ಅಂತ ಅಂದಿದ್ದಾರೆ. ಸೊ ಬನ್ನಿ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನೋಡೋಣ. ಈಗ ಫೋನ್ ಮಾಡಿ ಕೇಳ್ತೀನಿ ಅವ್ರಿಗೆ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಸೊ ಅವ್ರು ಬಂದಮೇಲೆ ಹೋಗೋಣ. ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಎಲ್ಲ ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನಮ್ಮೂರಲ್ಲಿ ಅಂದರೆ ನಮ್ಮೂರು ವರ್ತೂರು ಹತ್ರನೇ ಇರೋದು ನಾವು. ಸೊ ವರ್ತೂರಲ್ಲಿ ಏನೋ ಇವತ್ತು ಸಂಕ್ರಾಂತಿ ಹಬ್ಬ ಮಾಡ್ತಿದ್ದಾರಂತೆ. ಸೊ ಅದನ್ನು ನೋಡೋದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಸೊ ನಮ್ಮ ಮನೆಯವರಿಗೆ ಕನ್ಫ್ಯೂಸ್ ಆಗಿದೆ, ಮೇ ಬಿ ಇವತ್ತಾ ನಾಳೆನಾ ಅಂತ. ಕನ್ಫರ್ಮ್ ಮಾಡಿಕೊಂಡು ಬರ್ತೀನಿ ಇರು ಅಂತ ಹೇಳಿದ್ದಾರೆ. ನೋಡೋಣ ಹೋಗ್ತೀವ ಇಲ್ವೋ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಬಟ್ ನೋಡ್ತೀನಿ. ಅಲ್ಲಿಗೆ ಹೋಗಲಿಲ್ಲ ಅಂದರೂ ಎಲ್ಲಾದರೂ ಹೊರಗಡೆ ಆದರೂ ಹೋಗಿ ನೋಡೋಣ. ಅವ್ರಿಗೆ ಫೋನ್ ಮಾಡಿದ್ಮೇಲೆ ಇವತ್ತೋ ನಾಳೆನೋ ಗೊತ್ತಿಲ್ಲ, ಅವರು ಡೌಟಲ್ಲಿದ್ದಾರೆ. ಕನ್ಫರ್ಮ್ ಮಾಡಿಕೊಂಡು ನನಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಕಾಲ್ ಮಾಡಿದ್ಮೇಲೆ ಕರೆಸ್ಕೊಂಡು ಹೋಗೋಣ. ಸೊ ಫ್ರೆಂಡ್ಸ್, ನಮ್ಮ ಮನೆಯವ್ರು ಈಗ ಬಂದರು, ಹೋಗೋಣ, ಹೋಗಿ ನೋಡೋಣ ಅಂತ ಹೇಳಿದ್ದಾರೆ. ಸೊ ಅವ್ರು ರೆಡಿ ಆಗ್ತಾ ಇದ್ದಾರೆ. ಅವ್ರು ರೆಡಿಯಾಗಿ ಬಂದಮೇಲೆ ಹೊರಡೋಣ. ಫ್ರೆಂಡ್ಸ್, ನಾನು 8th 9th 10th ಎಲ್ಲ ಓದಿದ್ದು ಇದೇ ಸ್ಕೂಲಲ್ಲಿ, ವರ್ತೂರು ಹೈಸ್ಕೂಲಲ್ಲಿ. ವರ್ತೂರು ಹೈಸ್ಕೂಲ್ ಗ್ರೌಂಡಲ್ಲೇ ಈಗ ಬಂದು ಫಂಕ್ಷನ್ ನಡೀತಾ ಇರೋದು. ಬನ್ನಿ ಒಳಗಡೆ ಹೋಗೋಣ. ಅಲ್ಲೇ ನೋಡಿ ಫ್ರೆಂಡ್ಸ್, ಕತ್ಲಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ. ಇದು ಬಂದು ವರ್ತೂರು ಹೈಸ್ಕೂಲ್. ಒಳಗಡೆ ಪಾರ್ಕಿಂಗ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಈಗ ಫಂಕ್ಷನ್ ಇರೋದು. ಬನ್ನಿ ಹೋಗೋಣ. ವರ್ತೂರು ಗ್ರೌಂಡಲ್ಲಿ ಡಾಲಿ ಧನಂಜಯ್ ಅವರು ಬಂದಿದ್ದಾರೆ. ಬನ್ನಿ ನೋಡೋಣ. ಎಕ್ಸ್ಕ್ಲೂಸಿವ್ ಆಗಿ ಲೈವ್ ಆನ್ ಸ್ಟೇಜ್ ಪರ್ಫಾರ್ಮ್ ಮಾಡ್ತಾ ಇರೋದು ಮೊದಲನೇ ಬಾರಿ ಈ ವರ್ತೂರಲ್ಲಿ. ವರ್ತೂರಿನ
ಆಹಾ ಪ್ರೇಮ ಗಾಳಿಯೋ ಗಾಳಿಗೂ ಮೈಯಿಗೂ ಆಹಾರ ಸಲೀಲೆಯೋ ಬೆಳ್ಳಿ ಬನಿ ಈಗ ಹಬ್ಬ ನೋಡು ನೀ ಹಿಮದಲ್ಲಿ ಮಸುಕಲಿ ಅಮೃತ ಶಿಲೆ ಇದು ತುಟಿ ತುಟಿ ಶಿಲೆ ನಡುಗಿದೆ ಈ ಮಂಜಲಿ ಅಂತ ಹೆಸರು ಪಡೆದಿರುವಂತ ಡಾಲಿ ಧನಂಜಯ ಅವರು ಸಹ ಈ ಒಂದು ವೇದಿಕೆಯಲ್ಲಿ ಇದ್ದಾರೆ. ಮುಖಾಂತರ ಸ್ವಾಗತ ಬಯಸೋಣ. ಹಾಗೆ ವೇದಿಕೆ ಮೇಲಿರೋ ಎಲ್ಲ ಹಿರಿಯರಿಗೂ ನಮಸ್ಕಾರ. ಲಿಬಾವಳಿ ಸರ್ಗೆ, ಮೇಡಮ್ಗೆ, ಎಲ್ರಿಗೂ ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ನಮ್ಮ ಮಹೇಂದ್ರ ಮೋದಿ ಅವರಿಗೆ ಥ್ಯಾಂಕ್ ಯು. ಸುಮಾರು ಒಂದು 14 ವರ್ಷದಿಂದ ಸಂಕ್ರಾಂತಿ ಉತ್ಸವನ ಇಷ್ಟು ಜೋರಾಗಿ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ನಾನು ರಾಜರಾಜೇಶ್ವರಿ ನಗರಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಸುಸ್ತಾಗಿ ಹೋಗಿದೆ. ಆ್ಯಕ್ಚುಲಿ 1.5 ಗಂಟೆ ಜರ್ನಿ ಆ್ಯಂಡ್ ಇಲ್ಲಿ ಬರ್ತಾ ಟ್ರಾಫಿಕ್ಕಲ್ಲಿ ಇಲ್ಲಿಗೆ ಬಂದ ಮೇಲೆ ಓಕೆ, ಬಂದಿದ್ದಕ್ಕೂ ಸಾರ್ಥಕ ಆಯ್ತಪ್ಪ. ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ, ಇಷ್ಟು ಖುಷಿಯಾಗಿ ಕೂಗ್ತಾ ಇದ್ದಾರೆ ಅಂತ. ಥ್ಯಾಂಕ್ ಯು. ನಿಮ್ಮ ಪ್ರೀತಿಗೆ ಯಾವತ್ತು ಶರಣು, ಯಾವತ್ತು ಆಭಾರಿ. ಯಾವತ್ತು ಹಬ್ಬಗಳು, ಸೆಲೆಬ್ರೇಷನ್ಸ್ ತುಂಬಾ ಇಂಪಾರ್ಟೆಂಟ್. ಅದು ಒಳ್ಳೊಳ್ಳೆ ಅದ್ಭುತವಾದ ಮೆಮೊರಿಗಳು ತುಂಬಾ ಇಂಪಾರ್ಟೆಂಟು. ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ನಿರಂತರವಾಗಿ ಈ ಸೆಲೆಬ್ರೇಷನ್ ಹಿಂಗೆ ಇರಲಿ. ಎಲ್ಲರ ಮೇಲೆ, ಎಲ್ಲ ಕಲಾವಿದರ ಮೇಲೆ ನಿಮ್ಮ ಪ್ರೀತಿ, ಆಶೀರ್ವಾದ ಯಾವತ್ತೂ ಹಿಂಗೆ ಇರಲಿ. ಥ್ಯಾಂಕ್ ಯು. ಮತ್ತೆ ನಾನು ತುಂಬಾ ಸರಿ ಈ ಕಡೆ ಬರೋಕ್ಕಾಗಿಲ್ಲ. ಮೋಸ್ಟ್ಲಿ ಇದು 2ನೇ ಸರಿ ಬರ್ತಿರೋದು. ಮುಂಚೆ ಒಂದ್ಸರಿ MMA ಬಂದಿದ್ದೆ, ಇದು 2ನೇ ಸರಿ ಬರ್ತಿರೋದು ವರ್ತೂರ್ಗೆ. ಆ್ಯಂಡ್ ಇಲ್ಲಿನ ಎಲ್ಲ ಕೆಲಸಗಳ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರು. ನಿರಂತರವಾಗಿ ಹಿಂಗೆ ಶ್ರೇಯಸ್ಸಾಗಿ ಹಿಂಗೆ ಬೆಳಿತಾನೆ ಇರಲಿ ವರ್ತೂರು, ಎಲ್ಲವೂ ಚೆನ್ನಾಗಾಗ್ಲಿ. ಥ್ಯಾಂಕ್ ಯು. ಬೆಳೆಸಿದಲ್ಲ, ಬೆಳೆದಿದ್ದು, ನುಗ್ಗಿದ್ ನಾವು, ಹೊಡೆದಿದ್ ನಾವು, ಬೆಂಕಿ ಹಚ್ಚಿದ್ ನಾವು, ಅದ್ರಲ್ಲಿ ಬೇಳೆ ಬೇಯಿಸ್ಕೊಂಡು ತಿಂದವ್ರು ನೀವು. ಅಂಕಲ್ನ ಹೊಡಿತೀರಿ ಸುಬ್ಬಿ. ಥ್ಯಾಂಕ್ ಯು. ನೆಕ್ಸ್ಟ್ ಪ್ರೊಡಕ್ಷನ್ ಇಂದ ವಿದ್ಯಾಪತಿ ಅಂತ ಹೇಳೋ ಒಂದು ಸಿನಿಮಾ ಬರ್ತಾ ಇದೆ. ಥಿಯೇಟ್ರಿಗೆ ಹೋಗಿ ನೋಡಿ. ಅಂಡ್ ನನ್ನ ಸಿನಿಮಾಗಳು ಇನ್ನೂ ಶೂಟಿಂಗ್ ಸ್ಟೇಜ್ ಅಲ್ಲಿ ಇದೆ. ಅಣ್ಣ ಫ್ರಮ್ ಮೆಕ್ಸಿಕೋ, ಉತ್ತರಾಖಂಡ, ಜಿಂಗೋ ಎಲ್ಲವೂ ರಿಲೀಸ್ ಆದ್ಮೇಲೆ ಎಲ್ಲವನ್ನೂ ಥಿಯೇಟ್ರಿಗೆ ಹೋಗಿ ನೋಡಿ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ. ಥ್ಯಾಂಕ್ ಯು. ಪರವಾಗಿ ನಿಮಗೊಂದು ಸಣ್ಣ ಗೌರವಾರ್ಪಣೆ.
ಧನಂಜಯ ಅವ್ರಿಗೆ. ಸೊ ಧನಂಜಯ ಅವ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ. ಹಲವಾರು ಸಿನಿಮಾಗಳಲ್ಲಿ ನಮ್ಮೆಲ್ಲರನ್ನ ಮನರಂಜಿಸಿದ್ದಾರೆ. ಜೊತೆಗೆ ಅವರ NGO ಕಡೆಯಿಂದ ಹಲವಾರು ಜನರಿಗೆ ಸಹಾಯ ಮಾಡಿದ್ದಾರೆ. ಹಲವಾರು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರ ಪ್ರೊಡಕ್ಷನ್ ಹೌಸ್ ಕಡೆಯಿಂದ. ಒಂದು ರೀತಿ ಒಂದು ಆಲ್ ರೌಂಡರ್ ರಿಯಲ್ ಲೈಫ್ ಹೀರೋ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಮ್ಮ ಕಾರ್ಯಕರ್ತರ ಪರವಾಗಿ ನಮ್ಮ ಪ್ರೀತಿಯ ಜಾಲಿ ಧನಂಜಯ ಅವರಿಗೆ ಧನ್ಯವಾದಗಳು. ಕಂಗ್ರ್ಯಾಚುಲೇಷನ್ಸ್. ದೇವರು ನಿಮಗೆ ಒಳ್ಳೇದ್ ಮಾಡ್ಲಿ, ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡ್ಲಿ ಅಂತ ನಮ್ಮ ವರ್ತೂರಿನ ಪರವಾಗಿ ನಾವು ಕೇಳ್ಕೊಡ್ತೀವಿ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೆ ತುಂಬಾನೇ ಖುಷಿ ಆಯ್ತು. ಪ್ರಭಾಕರ್ ಬೇಗ ಬೇಗ. ರಾಜೇಶ್ ರಾಜೇಶ್ ಇದೆಲ್ಲ ಡಾಲಿ ಧನಂಜಯ ಅವರು ಈಗ ತಾನೇ ಅವ್ರು ಹೋದ್ರು. ಸೊ ನಾವೀಗ ಏನಾದರೂ ಚಾಟ್ಸ್ ತಿನ್ನೋಣ ಅಂತ ಬಂದಿದ್ದೀವಿ. ಬಟ್ ಎಲ್ಲ ಖಾಲಿಯಾಗಿದೆ. ಬನ್ನಿ ನೋಡೋಣ ಏನು ಸಿಗುತ್ತೋ ಅದನ್ನು ತಿನ್ನೋದು. ಇದೇ ಫ್ರೆಂಡ್ಸ್ ನಾವು ಓದಿದ್ದು ಹೈಸ್ಕೂಲ್ ಗ್ರೌಂಡ್. ಇದು ಗ್ರೌಂಡಲ್ಲಿ ಮಾಡ್ತಿರೋದು. ಸೊ ಬನ್ನಿ ಚಾಟ್ಸ್ ತಿನ್ನೋಣ ಏನಾದರೂ. ಫ್ರೆಂಡ್ಸ್ ಮನೆ ಬರೋಷ್ಟರಲ್ಲಿ ಈಗ 10 ಕಾಲಾಗಿದೆ ಟೈಮು. ಸೊ ಇಷ್ಟು ಲೇಟ್ ಆಯಿತು. ಧನಂಜಯ ಎಲ್ಲ ಹೋದರು. ನೋಡಿದ್ರಲ್ಲ ಧನಂಜಯ್ ಗಿಲ್ಲಿ ಎಲ್ಲರೂ ಬಂದಿದ್ದರು. ಸೊ ನಾನಂತೂ ಎಂಜಾಯ್ ಮಾಡಿದೆ, ಚೆನ್ನಾಗಿತ್ತು. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.